ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿಯಿಂದ ಆಚರಿಸುವ ಜನಾಕ್ರೋಶ ಯಾತ್ರೆ ಏಪ್ರಿಲ್ 16ರಂದು ಬೆಳಗಾವಿಯಲ್ಲಿ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದರು. ಮಂಗಳವಾರ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಜನಾಕ್ರೋಶ ಯಾತ್ರೆ ಜನರ ಧ್ವನಿಯಾಗಿ ಹೋರಾಟ ನಡೆಸುತ್ತಿದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಹಾಲಿ ಮಾಜಿ ಶಾಸಕರು ಆಗಮಿಸಲಿದ್ದಾರೆ ಎಂದರು. ದೇಶದಲ್ಲಿ ಅತಿ ಹೆಚ್ಚು ಹಣ ದುರ್ಬರವಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕವಾಗಿ ನಿರ್ವಹಣೆ ಮಾಡುವಲ್ಲಿ ಸಿಎಂ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದರು. ನಾಳೆ ಬೆಳಗಾವಿ, ನಾಡಿದ್ದು ಬಾಗಲಕೋಟೆ ಮತ್ತು ವಿಜಯಪುರ, ಆಚೆಯ ನಾಡಿದ್ದು ಕಲಬುರಗಿ ಮತ್ತು ಬೀದರ್, ಆನಂತರ ದಾವಣಗೆರೆ ವಿಭಾಗ, ಈ ರೀತಿ ಯಾತ್ರೆ ಹೋಗ್ತಾ ಇದೆ. ಜನಾಕ್ರೋಶ ಏನಕ್ಕೆ ಅನ್ನೋದು, ಜನರ ಒಳಗಡೆ ಇದು ಬಿಜೆಪಿಯ ಆಕ್ರೋಶವೋ ನಿಜವಾದ ಜನಾಕ್ರೋಶವೋ ಅನ್ನುವಂತಹ ಸ್ಪಷ್ಟತೆಯನ್ನು ಮಾಧ್ಯಮದ ಮೂಲಕ ನಾನು ರಾಜ್ಯಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ಜನಾಕ್ರೋಶ ಯಾತ್ರೆ ಜನರ ಧ್ವನಿಯಾಗಿ ವ್ಯಕ್ತಪಡಿಸ್ತಾ ಇದೆ. ಈ ಯಾತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರುಗಳು, ಆನಂತರ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರುಗಳು, ಅದು ಪ್ರತಿಪಕ್ಷದ ನಾಯಕರುಗಳು ಎಲ್ಲ ಕಡೆ ಸೇರ್ಕೊಳ್ತಾ ಇದ್ದಾರೆ. ಇದು ನಿರಂತರವಾಗಿ ಸುಮಾರು ಒಂದು 16 ದಿನಗಳ ಯಾತ್ರೆ ಇರೋದರಿಂದ ಬಿಗಿನಿಂಗಿಂದ ಕೊನೆಯವರೆಗೆ ಎಲ್ಲ ಮುಖಂಡರುಗಳು ಈ ಯಾತ್ರೆಯಲ್ಲಿ ಜೋಡಿಸಿಕೊಳ್ತಾರೆ. ಕೋವಿಡ್ ಬಳಿಕ ನಿರಂತರವಾಗಿ ಆರ್ಥಿಕ ಸುಧಾರಣೆ ಹೊಂದಿದ್ದ ರಾಜ್ಯವನ್ನು 2023-24ರ ಆಯವ್ಯಯದಲ್ಲಿ ರಾಜ್ಯ ತೆರಿಗೆ ಆಯೋಗ ಎಂದು ಇರುತ್ತದೆ. ರಾಜ್ಯ ತೆರಿಗೆ ಕೇಂದ್ರ ತೆರಿಗೆ 15ನೇ ಹಣಕಾಸು ಆಯೋಗದಿಂದ ಪ್ರಕಾರ ಅನುದಾನಕ್ಕೆ ಬರುತ್ತಿದೆ. ಆದರೆ ಸರ್ಕಾರ ತೆರಿಗೆ ಗುರಿಯನ್ನ ತಲುಪಲು ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಹಣದುಬ್ಬರ ಹೆಚ್ಚಳವಾಗಲು ಸರ್ಕಾರದ ವೈಫಲ್ಯ ಕಾರಣ. ಸ್ನಾನ ಮಾಡುವ ನೀರಿನಿಂದ ಹಿಡಿದು 48 ಅಗತ್ಯ ಸಾಮಗ್ರಿಗಳ ಬೆಲೆ ಏರಿಕೆ ಮಾಡಿದ ಮೇಲೂ ಕರ್ನಾಟಕ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಆರೋಪಿಸಿದ್ರು. ಈ ಹಿಂದೆ ಸರ್ಕಾರಗಳು ಕಾಪಾಡಿಕೊಂಡು ಬಂದಿದ್ದ ಸರ್ಕಾರಿ ಇಲಾಖೆಗಳ ದಿವಾಳಿಗೆ ತೋರುವ ಯಶಸ್ಸು ಈಗಿನ ಕರ್ನಾಟಕ ಸರ್ಕಾರ ಮಾಡಿದೆ. ಶಕ್ತಿ ಯೋಜನೆಯಲ್ಲಿ ಸಾರಿಗೆ ಬಸ್ ಪ್ರಯಾಣ ಉಚಿತ ಮಾಡಿ 7,000 ಕೋಟಿ ನಷ್ಟವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರೇ ಮಾಹಿತಿ ನೀಡಿದ್ದಾರೆ ಎಂದರು. ಅಗತ್ಯಕ್ಕಿಂತ ಹೆಚ್ಚಿನ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆರ್ಥಿಕವಾದಂತಹ ನಿರ್ವಹಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಮೊದಲೇ ನಾವು ಹೇಳಿದ್ವಿ, ರೆವಿನ್ಯೂ ಡೆಫಿಸಿಟ್ ಬಜೆಟ್ 2006ನೇ ಇಸ್ವಿಯಿಂದ ಕೋವಿಡ್ ವರ್ಷದಲ್ಲಿ ಒಂದು ಹೊರತುಪಡಿಸಿದರೆ 2019 ಒಂದು ಹೊರತುಪಡಿಸಿದರೆ ನಿರಂತರವಾಗಿ ರೆವಿನ್ಯೂ ಸರ್ಪ್ಲಸ್ ಅಲ್ಲಿ ಇದ್ದಂತಹ ರಾಜ್ಯ. 2023 ಮತ್ತು 24ರ ಆಯವ್ಯಯವನ್ನು ಗಮನಿಸಿದಾಗ ನಮ್ಮ SC ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತಹ ಸಿಮೆಂಟ್ 2023 ಮತ್ತು 24ರ ಆಯವ್ಯಯದಲ್ಲಿ ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಇರುತ್ತೆ. ಬಜೆಟ್ಗೆ ಇರುವಂಥದ್ದು 3 ಮೇನ್ ಸೋರ್ಸ್ಗಳು. ಒಂದು ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ, ನಾನ್ ಟ್ಯಾಕ್ಸ್ ರೆವಿನ್ಯೂ, ಸೆಂಟ್ರಲ್ ಗ್ರ್ಯಾಂಟ್ ಆ್ಯಂಡ್ ಸೆಂಟ್ರಲ್ ಏಡ್. ಸೆಂಟ್ರಲ್ ಗ್ರ್ಯಾಂಟ್ ಆ್ಯಂಡ್ ಸೆಂಟ್ರಲ್ ಏಡ್ ಎಷ್ಟು 15th ಫೈನಾನ್ಸ್ನಲ್ಲಿ ಕಮಿಟ್ ಆಗಿದೆ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇದೆ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂದಲ್ಲಿ ರಾಜ್ಯ ಸರ್ಕಾರ ನಿರಂತರವಾಗಿ ಗುರಿಯನ್ನು ಮುಟ್ಟುವಲ್ಲಿ ವಿಫಲ ಆಗಿದೆ. ಓನ್ ಟ್ಯಾಕ್ಸ್ ರೆವಿನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂ ಏನು ಅಂದರೆ, ನಾನು ಈ ವರ್ಷದಲ್ಲಿ ನನ್ನ ಸ್ವಂತ ತೆರಿಗೆಯಿಂದ ಇಷ್ಟು ಕಲೆಕ್ಟ್ ಮಾಡ್ತೀನಿ ಅಂತ ಬಜೆಟಲ್ಲಿ ಹೇಳ್ಕೊಳ್ತಾರೆ. ಅದಕ್ಕೆ ಒಂದು ಮುದ್ರಾಂಕ, ಮೋಟರ್ ವೆಹಿಕಲ್ ಆ್ಯಕ್ಟ್, ಆನಂತರ ಎಕ್ಸೈಸ್, GST ಶೇರ್
ಇವಿಷ್ಟು. GST ಶೇರ್ ಏನು ಬರಬೇಕು ಅದು ಅವರ ನಿಗದಿಗಿಂತಲೂ ಜಾಸ್ತಿ ಬಂದಿದೆ. ಅವರು ಫೇಲ್ಯೂರ್ ಆಗಿರುವಂಥದ್ದು ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿಯಲ್ಲಿ, ಎಕ್ಸೈಸ್ ಡ್ಯೂಟೀಸಲ್ಲಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸ್ನಲ್ಲಿ. ಈ ಮೂರರಲ್ಲೂ ಈ ರಾಜ್ಯ ಸರ್ಕಾರ ಗುರಿಯನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಕೆಪಿಟಿಸಿಎಲ್ ಆಸ್ತಿ ಮಾರಾಟ ಮಾಡುವ ಹುನ್ನಾರ ನಡೆಸಿದ್ದಾರೆ, 20,000 ಕೋಟಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ದರು. ಬೆಳಗಾವಿಯ ಪ್ರಭಾವಿ ಸಚಿವರೊಬ್ಬರ ಭೂ ಹಗರಣದ ದಾಖಲೆ ಬಿಡುಗಡೆ ಮಾಡುವ ಪ್ರಶ್ನೆಗೆ ಉತ್ತರಿಸಿದ ಅವರು, 30% ದಾಖಲೆ ಸಂಗ್ರಹ ಮಾಡಲಾಗಿದೆ, ದಾಖಲೆ ಸಂಗ್ರಹಿಸಿದ ಬಳಿಕ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು. ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗರ ಪಾಟೀಲ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಾಂತೇಶ್ ಕವಟಗಿಮಠ್, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಪಾಲಿಕೆ ಸದಸ್ಯ ಹನುಮಂತ್ ಕೊಂಗಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.